ಆಗಿದೆ ಏನಾಗಿದೆ 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 ಕಾರ ಹೊಡೆದಿರೋದು ಕಾರವನೇ ಇನ್ನು ಯಾವ ರೇಂಜಿಗೆ ಗುದ್ದವನ ಗುರು ಹಂಗೋಯ್ತಲ್ಲ ನೆಚ್ಚು ಗುಚ್ಚಾಗಿ ನೋಡಿ 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 ಏನು ಬಿಟ್ಟಿರ್ತಾರೆ ಅಂತ ಬಂದು ಸಾಯ್ತಾವ ಹಂಗೆ ಹೌ ರೇ 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 ಅಜ್ಜಿ ಹೂ ಜನಗಳಿಗೆ ಏನು ಹೇಳಿರೋ ಅರ್ಥ ಆಗಲ್ಲ ಗುರು ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಮಂಡ್ಯ ಟೌನ್ ಎಂಟ್ರಿ ಆಗಿ ಮನ್ನಾಪುರ ರೋಡಿಗೆ ತಗೊಂಡಾಗ ನಮಗೆ ಒಂದು 20-25 ಕಿಲೋಮೀಟ್ರ್ ರೋಡು ಸರಿ ಇಲ್ಲ, ಎಲ್ಲ ಕುಂದಿ ಬಿಟ್ಟಿರೋ ರೋಡು. ಸೊ ಹಂಗಾಗಿ ಇವಾಗ ಸ್ವಲ್ಪ ಚೆನ್ನಾಗಿರೋ ರಸ್ತೆ ಸಿಕ್ಕಿದೆ ಅಂದ್ಕೊಳ್ತೀನಿ. ಏನಂದರೆ ಹೆವಿ ಹಂಪ್ಸ್ಗಳು ಮಾತ್ರ ಈ ರೋಡಲ್ಲಿ ಅಷ್ಟಿಷ್ಟಿಲ್ಲ ಸ್ನೇಹಿತರೆ, ತುಂಬ ಹಂಪ್ಸ್ಗಳಿದ್ದಾವೆ ಸ್ನೇಹಿತರೆ. ಇಲ್ಲಿಂದ ನಾವು ಸೋಮನಾಥ್ಪುರ ನೋಡಿಕೊಂಡು ಸೋಮನಾಥ್ಪುರದಿಂದ ಸುತ್ತೂರಿಗೆ ಹೋಗೋದಕ್ಕಿಂತ ಮೊದಲು ತಲಕಾಡು ಪ್ಲ್ಯಾನ್ ಇದೆ. ಸೊ ತಲಕಾಡು ನೋಡಿಕೊಂಡು ಸುತ್ತೂರಿಂದ ನಂಜನಗೂಡಿಂದ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಇವತ್ತು ಸ್ಟೇ ಕೂಡ ಮೈಸೂರಲ್ಲೇ. ಮಂಡ್ಯ ಏನಕ್ಕೆ ಫೇಮಸ್ ಅಂತ ಗೊತ್ತಿರಬೇಕು. ಇವೆಲ್ಲ ಕಬ್ಬಿನ ನಾಲೆಗಳು. ಗಣೇಶ ಎಲ್ಲ ಮಾಡ್ತಾಯಿದ್ದಾರೆ ನೋಡಲಿ, ಕಬ್ಬಿನ ನಾಲೆಗಳು. ನಮ್ಮ ತುಮಕೂರು ಕಲ್ಪತರ ನಾಡು ಅಂತ ಏನಕ್ಕೆ ಫೇಮಸ್ ಆಗಿದೆಯೋ ಅದೇ ರೀತಿ ಇದು ಸಕ್ಕರೆ ನಾಡು ಮಂಡ್ಯ. ಎಲ್ಲಿ ನೋಡಿದ್ರೂ ಕಬ್ಬಿನ ಲಾರಿಗಳು, ಕಬ್ಬಿನ ಟೆಂಪೋಗಳು, ಕಬ್ಬಿನ ಹೊಲಗಳು, ಕಬ್ಬಿನ ಎತ್ತಿನ ಗಾಡಿಗಳು. ನಮ್ಮ ಪೆಟ್ರೋಲ್ ಬಂಕು ಬಂದಾಯಿತು. ಈಗ ನಾವಿಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ. ಫುಲ್ ಟ್ಯಾಂಕ್ ಮಾಡಿ. ಇಲ್ಲಿ ಪವರ್ ಇಲ್ವಾ? ನಾರ್ಮಲ್ ಅಷ್ಟೇ. ಅಲ್ಲಿ ಬೇರೆ ಕಡೆ ಎಲ್ಲ ಪವರ್ ಇಟ್ಕೊಂಡಿರ್ತಾರಲ್ಲ, ನಾವು ಅಲ್ಲೇ ಹಾಕ್ಸೋದು ಅಲ್ಲ, ಇದೇ ಪೆಟ್ರೋಲ್ ಬಂಕಲ್ಲಿ ಹಾಕ್ಸೋದು. ಅವ್ರು ಹೋದಾಗೆಲ್ಲೂ ಪವರ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಹಾಂ ಅದೇ ಅವಾಗಿಂದಲೂ ನಾರ್ಮಲ್ಲಿ ಹಾಕ್ಸ್ತಾ ಬಂದಿರೋದು. ಬಟ್ ಅವ್ರು ರೆಫರ್ ಮಾಡ್ತಾರೆ ನಮಗೆ ಪವರ್ ಹಾಕ್ಸ್ಕೊಳ್ಳಿ. ಹಾಂ ಪೆಟ್ರೋಲ್ ಚೆನ್ನಾಗಿರುತ್ತೆ ಇದರಲ್ಲಿ ಅಂತ ಅಷ್ಟೇ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಹೌದು. ಸೊ ಸ್ನೇಹಿತರ, ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇಲ್ಲಿ ರೈಟಿಗೆ ತಗೊಳಕ್ಕೆ ಹೇಳ್ತಾ ಇದೆ ಗೂಗಲ್ಲು. ಜನದವು ಜಾಸ್ತಿ ಬಂದವು ಕಣ. ಏನೋ ಆಗಿದೆ ರಮೇಶ, ಇಲ್ಲಿ ನೋಡಿಲ್ಲಿ
ಏನಾಗಿದೆ 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 ಏನಾಗಿದೆ? ಸದ್ಯ ಏನೂ ಆಗಿರಕ್ಕಿಲ್ಲಲ್ಲ? ಹಾಂ, ಏನೂ ಆಗಿಲ್ಲ ಅನ್ಸುತ್ತೆ ಸದ್ಯ. ಕಾರ ಹೊಡೆದಿರೋದು ಕಾರವನೇ. ಇನ್ನು ಯಾವ ರೇಂಜಿಗೆ ಗುದ್ದವನ ಗುರು, ಹಂಗೋಯ್ತಲ್ಲ ನೆಚ್ಚು ಗುಚ್ಚಾಗಿ. ನೋಡಲ್ಲ ಏನೆಲ್ಲ ಬರ್ತಾರೆ, ಗುದ್ದಾಡ್ತಾರೆ. ಜನ ತುಂಬ್ಕೊಂಡಿದ್ರಲ್ಲ, ಅದಕ್ಕೆ ಯಾರಿಗೆ ಏನು ಆಗ್ಬಿಟ್ಟೈತೆ ಅಂದ್ಕೊಂಡೆ ನಾನು. ಸ್ನೇಹಿತರೆ ನೋಡಿ, ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಕಾರವನು ಬೈಕಿಗೆ ಹೊಡೆದಿರೋದು. ಆ ಬೈಕ್ ಅವರು ಹೆಲ್ಮೆಟ್ ಹಾಕೊಂಬೋದಿಲ್ಲ. ಅದು ದೊಡ್ಡ ತಪ್ಪು ಅಂದರೆ ತಪ್ಪು ಅವ್ರದ್ದು. ದೊಡ್ಡ ವೆಹಿಕಲ್ಗಳು ಚಿಕ್ಕ ಟೂ ವೀಲರ್ಗಳ್ಗೆ ಏನಾದರೂ ಹೊಡೆದ್ರೆ ಪೆಟ್ಟಾಗೋದು ನಮ್ಮ ಚಿಕ್ಕ ಟೂ ವೀಲರ್ಗಳ್ಗೇನೆ. ಸ್ವಲ್ಪ ಅದು ತಲೆಯಲ್ಲಿ ಇಟ್ಕೊಂಡು ಹೆಲ್ಮೆಟ್ಟು ನಮ್ಮ ಪ್ರಿಕಾಷನ್ಸ್ ನಾವು ತೊಗೊಂಡಿದ್ರೆ ಯಾವುದೇ ರೀತಿ ಆಗೋದಿಲ್ಲ. ಮತ್ತು ಇನ್ನೊಂದು ಏನಂದರೆ, ದೊಡ್ಡ ವೆಹಿಕಲ್ಗಳಿಗೆ ನಾವು ಕಾಂಪೀಟ್ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಸ್ವಲ್ಪ ಟಚ್ ಮಾಡಿದ್ರು ಆ ಸ್ಪೀಡಲ್ಲಿ ನಾವೆಲ್ಲಿ ಹೋಗಿ ಬಿದ್ದಿರ್ತೀವೋ ಗೊತ್ತಿರೋದಿಲ್ಲ. ಸ್ವಲ್ಪ ಹುಷಾರಲ್ಲಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡೋದು ನನ್ನ ಪ್ರಕಾರ ಬೆಟರ್ ಅನಿಸುತ್ತೆ. ಸುಮ್ಮನೆ ಮನಸೋ ಇಚ್ಛೆ ಸೈಡ್ ಕೊಡದೆ ಹೋಗೋದು, ಓವರ್ಟೇಕ್ ಮಾಡೋಕ್ಕೆ ಹೋಗೋದು ಎಲ್ಲ ತುಂಬ ಅಪಾಯ ಅಂದರೆ ಅಪಾಯ. ಅದೇ ಆಗಿರೋದಲ್ಲಿ. ಅವರು ಯೂ ಟರ್ನ್ ಏನೋ ತಗೊಳಕ್ಕೆ ಹೋಗಿದ್ದಾರೆ, ಕಾರ್ ಅವ್ರು ಬಂದು ಗುದ್ದಿದ್ದಾರೆ. ಲೆಫ್ಟ್ ತೊಗೊತಾ ಇದ್ದೀವಿ. ಟಿ ನರಸೀಪುರ ಶ್ರೀರಂಗಪಟ್ಟಣ ರೋಡ್ ಇದು. ಟಿ ನರಸೀಪುರ ಮತ್ತು ಶ್ರೀರಂಗಪಟ್ಟಣ ರೋಡ್ ಇದು. ಇದುವರೆಗೂ ಕೂಡ ಇಷ್ಟು ದೂರ ಜರ್ನಿ ಯಾವತ್ತೂ ಕೂಡ ಮಾಡಿಲ್ಲ. ಇಷ್ಟು ಲಾಂಗ್ ಜರ್ನಿ ಬಂದಿದ್ದೀವಿ ಮತ್ತು ಈ ರೂಟ್ ಕೂಡ ಗೊತ್ತಿಲ್ಲ. ಹಾಗಾಗಿ ಯಾರಿಗಾದ್ರೂ ಕೇಳಿಕೊಂಡು ಅಥವಾ ಗೂಗಲ್ ಮ್ಯಾಪ್ ಸಹಾಯದಿಂದ ನಾವು ಹೋಗ್ತಾ ಇರೋದು. ನೋಡಿ 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 ಏನು ಬಿಟ್ಟಿರ್ತಾರೆ ಅಂತ ಬಂದು ಸಾಯ್ತಾವ ಹಂಗೆ. ಹಂಗೆ ಬರೋದು ಅವ್ರು ಸಾಯೋದಲ್ಲದೆ ನಮ್ಮನ್ನು ಸಾಯಿಸ್ಕೊಂಡು ಅಂಥ ಜನರಪ್ಪ. ಸೆಕೆಂಡ್ಗೆ ದೊಡ್ಡ ವೆಹಿಕಲ್ ಪಾಸಾಗಿ ಅದರಿಂದ ಆರಾಮಾಗಿ ಹೋಗ್ಬಿಡ್ಬೋದು. ಆ ಪಕ್ಕದಲ್ಲಿ ಬಂದು ಸಾಯ್ತಾವ ಹಂಗೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಅಕ್ಕಪಕ್ಕ ಎಲ್ಲ ಭತ್ತದ ಗದ್ದೆಗಳು ನಾಟಿ ಮಾಡಿದ್ದಾರೆ. ಹೆಂಗೆ ವೈಬ್ ಇದೆ ಅಂದರೆ ಇಲ್ಲಿ ರೇ 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 ಅಜ್ಜಿ. ಜನಗಳಿಗೆ ಏನು ಹೇಳಿರೋ ಅರ್ಥ ಆಗಲ್ಲ ಗುರು. ಮತ್ತು ಈ ರಸ್ತೆಗಳಲ್ಲಿ ನಾಯಿಗಳ ಕಾಟ, ಸಿಕ್ಕಾಬಟ್ಟೆ ನಾಯಿಗಳು ಎಲ್ಲಂದ್ರಲ್ಲೇ ಹೆಂಗಂದ್ರೆ ಹಂಗೆ ನುಗ್ತವೆ. ಅದೊಂದು ಭಾಳ ಡೇಂಜರು. ಯಾಕೆಂದರೆ ನಾವು ಒಂದೇ ಫ್ಲೋನಲ್ಲಿ ಹೋಗ್ತಾ ಇರ್ತೀವಿ. ಆ ಸಡನ್ನಾಗಿ ಏನಾದ್ರು ನಾಯಿಗಳು ಬಂದವು ಅಂತಂದರೆ ಮುಗ್ದೇ ಹೋಯ್ತು, ನುಗ್ಗಿಬಿಡ್ತಾವೆ ಅವು, ಸರಿಯಾಗಿ ಬಿದ್ದೋಗ್ಬಿಡ್ತೀವಿ. ಹೆವಿ ಗಾಳಿ ಅಂದರೆ ಹೆವಿ ಗಾಳಿ ಬೀಸ್ತಾ ಇದೆ. ಭತ್ತದ ಗದ್ದೆ, ಕಬ್ಬಿನ ಗದ್ದೆಗಳು ಅಂತೂ ರಾರಾಜಿಸ್ತಾ ಇವೆ. ಅಲ್ಲಿ ಮಳೆ ಕಡಿಮೆ ಅಂದ್ಕೊತೀನಿ ನನ್ನ ಪ್ರಕಾರ ಮಂಡ್ಯದಲ್ಲಿ. ಯಾಕೆಂದರೆ ಮಳೆ ಇಲ್ಲ ಅಷ್ಟಾಗಿ ನಾವು ನೋಡಿದಿರೋ ಪ್ರಕಾರ.
ಸ್ನೇಹಿತರೆ. ಈ ಕಂಟಿನ್ಯೂ ಸೀರೀಸು ಮುಂದೆ ವೀಡಿಯೋಗಳು ಬರ್ತಾ ಇರುತ್ತೆ, ಎಲ್ಲ ನೋಡಿ ಅಂತಂದು ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.